ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅನುದಾನದ ಸದ್ದು ಜೋರಾಗಿತ್ತು. ಅನುದಾನ ತಾರತಮ್ಯದ್ದೇ ಚರ್ಚೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸಿಎಲ್ಪಿ ಸಭೆಯಲ್ಲಿ ಅನುದಾನದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಭಾರಿ ಸದ್ದು ಗದ್ದಲವನ್ನು ಸೃಷ್ಟಿ ಮಾಡಿತು. ಅನುದಾನ ತಾರತಮ್ಯದ್ದೇ ಚರ್ಚೆಯನ್ನ ಮಾಡಿದ್ದಾರೆ. ಸಿಎಂಗೆ ಶಾಸಕರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ, ರಸ್ತೆ ಅಭಿವೃದ್ಧಿಗೆ ಹಣ ಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಆಡಳಿತ ಪಕ್ಷದ ಶಾಸಕರಾದ್ರೂ ಅನುದಾನ ಸಿಗ್ತಿಲ್ಲ ಅಂತ ಗರಂ ಆಗಿದ್ದಾರೆ. ಹೀಗೆ ಮುಂದುವರೆದ್ರೆ ಜನರನ್ನ ಭೇಟಿ ಮಾಡೋದೇ ಕಷ್ಟ ಆಗತ್ತೆ. ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ ಅಂತ ಜನ ರೊಚ್ಚಿಗೆದ್ದಿದ್ದಾರೆ. ಆದಷ್ಟು ಬೇಗ ಹಣ ಬಿಡುಗಡೆ ಮಾಡುವಂತೆ ಸಿಎಂಗೆ ಮನವಿಯನ್ನ ಮಾಡಿದ್ದಾರೆ. ಹಣಕಾಸು ವರ್ಷದಲ್ಲಿ ಹಣ ರಿಲೀಸ್ ಅಂತ ಸಿಎಂ ಭರವಸೆ ಕೊಟ್ಟಿದ್ರು. ರಸ್ತೆ ಅಭಿವೃದ್ಧಿಗೆ 8,000 ಕೋಟಿ ಹಣ ನೀಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ತಮ್ಮ ಅಳಲನ್ನ ಕೇಳಿ ಅಂತ ಸಿಎಂಗೆ ಕೆಲ ಶಾಸಕರು ಒತ್ತಾಯ ಮಾಡಿದ್ದಾರೆ. ಎಲ್ಲರಿಗೂ ಅನುದಾನ ಅಂತ ಸಿದ್ದರಾಮಯ್ಯ ಅವರು ಸಮಾಧಾನ ಪಡಿಸುವ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅನುದಾನದ ಸದ್ದು ಜೋರಾಗಿತ್ತು. ಈ ಏನು ಗ್ಯಾರಂಟಿ ಇದೆ, ಈ ಗ್ಯಾರಂಟಿಯ ಅಬ್ಬರದ ನಡುವೆ ಅನುದಾನ ಕೊರತೆ ಎದ್ದು ಕಾಣ್ತಾ ಇತ್ತು. ಅನುದಾನ ಕೊಡ್ತಾ ಇಲ್ಲ ಅಂತ ಸಾಕಷ್ಟು ಶಾಸಕರು ಅಸಮಾಧಾನವನ್ನು ಬಹಿರಂಗವಾಗಿಯೂ ಕೂಡ ಕೆಲವೊಂದಿಷ್ಟು ಶಾಸಕರು ಹೊರಹಾಕಿದ್ರು. ಇದೀಗ ಸಿಎಲ್ಪಿ ಸಭೆಯಲ್ಲೂ ಕೂಡ ಈ ಅನುದಾನ ವಿಚಾರವೇ ಸಾಕಷ್ಟು ಚರ್ಚೆ ಆಗಿದೆ. ಇನ್ನು ಕ್ಷೇತ್ರದ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ, ರಸ್ತೆ ಅಭಿವೃದ್ಧಿಗೆ ನೀವು ಹಣ ಕೊಡ್ತಾ ಇಲ್ಲ, ದಯವಿಟ್ಟು ಇದಕ್ಕೆ ಹಣ ಕೊಡಿ ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ನಿನ್ನೆ ನಡೆದಂತಹ ಸಿಎಲ್ಪಿ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಯಿತು ರೂಪೇಶ್? ಸಾಹಿತ್ಯ ಯಾಕೆಂದ್ರೆ ನಿನ್ನೆ ಶಾಸಕಾಂಗ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಕರೆದಿದ್ರು. ಇದಕ್ಕೆ ಬಹುತೇಕ ಶಾಸಕರು, ಕಾಂಗ್ರೆಸ್ ಶಾಸಕರು ಬಂದಿದ್ರು. ಈ ಸಭೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಒಂದಿಷ್ಟು ವಿಚಾರ ಹೇಳ್ಕೊಡ್ಬೇಕಿತ್ತು. ಮುಂದಿನ ಹೋರಾಟ, ಮುಂದಿನ ಸದನ ಇನ್ನು ಒಂದಿನ ನಡೀಲಿಕ್ಕಿದೆ, ಈ ಸಂಬಂಧಪಟ್ಟಂತೆ ಚರ್ಚೆ. ಅದಾದ ಬಳಿಕವಾಗಿ ಮುಂದೆ ಕಾಂಗ್ರೆಸ್ ಅಧಿವೇಶನ ಇದೆ. ಕಾಂಗ್ರೆಸ್ ಅಧಿವೇಶನಕ್ಕೆ 100 ವರ್ಷ ತುಂಬುತ್ತಾ ಇದೆ. ಸ್ಮರಣಾರ್ಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ದೇಶ ವಿದೇಶದ ಅತಿಥಿಗಳು ಕೂಡ ಬರ್ತಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೊರತೆಗಳಾಗಬಾರದು, ಯಾವುದೇ ರೀತಿಯ ಸಮಸ್ಯೆಗಳಾಗಬಾರದು. ಈ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಬೇಕು ಅಂತೇಳಿ ಶಾಸಕರಿಗೆ ಸೂಚನೆಯನ್ನು ಕೊಡಲಾಗಿದೆ. ಅದಾದ ಬಳಿಕವಾಗಿ ಶಾಸಕರು ಈ ಸಭೆಯಲ್ಲಿ, ಶಾಸಕಾಂಗ ಸಭೆಯಲ್ಲಿ ಶಾಸಕರು ಒಂದಿಷ್ಟು ವಿಚಾರ ಕುರಿತಂತೆ ಮಾತಾಡಿದ್ದಾರೆ. ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಮೇಲೆ ಅಸಮಾಧಾನ ಕೂಡ ಹೊರಹಾಕಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ಗ್ಯಾರಂಟಿಯನ್ನು ಕೊಡಲಾಗ್ತಾ ಇದೆ, ಆದ್ರೆ ಶಾಸಕರ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ. ರಸ್ತೆಗಳು ಕೂಡ ಸಾಕಷ್ಟು ಹದಗೆಟ್ಟು ಹೋಗಿದೆ. ಹೀಗಾಗಿ ರಸ್ತೆಗೂ ಕೂಡ ಹಣ ಬಿಡುಗಡೆ ಆಗ್ತಾ ಇಲ್ಲ. ಅಭಿವೃದ್ಧಿ ಅಂತ ಹೇಳಿದ್ರೆ ಮೊದಲು ಕ್ಷೇತ್ರಗಳಲ್ಲಿ ಕಾಣಿಸ್ಕೊಳ್ಳೋದು ರಸ್ತೆ ಹೇಗಿದೆ ಅಂತ ಹೇಳಿ. ರಸ್ತೆ ಹೇಗಿದೆ ಅಂತ ನೋಡಿದ್ರೆ ಆ ಕ್ಷೇತ್ರ ಹೇಗಿದೆ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಹೀಗಾಗಿ ರಸ್ತೆಗಳು ಸಂಬಂಧಪಟ್ಟಂತೆ ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿ ಆಕ್ರೋಶನ ಕೆಲ ಶಾಸಕರು ಹೊರಹಾಕಿದ್ರು. ಅದಾದ ಬಳಿಕವಾಗಿ ಮತ್ತೊಂದಿಷ್ಟು ಶಾಸಕರು ಸಿಎಂ ಬಳಿ ನಮ್ಮ ಮನವಿಯನ್ನು ಸಲ್ಲಿಸಬೇಕು, ಅಳಲನ್ನು ಸಲ್ಲಿಸಬೇಕು ಅಂತೇಳಿ ಅಂದುಕೊಂಡಿದ್ರು. ಆದ್ರೆ ಸಿಎಂ ಬಳಿ ಅಳಲನ್ನು ಸೇರಿಸಿಕೊಳ್ಳಿಕ್ಕೆ ಆಗಿರ್ಲಿಲ್ಲ. ಸಿಎಂ ಸಿದ್ದರಾಮಯ್ಯ ಎಲ್ಲಾ ಒಂದು ಶಾಸಕರ ಅಳಲು ಕೂಡ ಗೊತ್ತಿದೆ ಅಂತೇಳಿ ಒಂದಿಷ್ಟು ಶಾಸಕರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಹೀಗಾಗಿ ಶಾಸಕರು ಗರಂ ಆಗ್ತಾರೆ. ಅದಾದ ಬಳಿಕ ಅನುದಾನ ಬೇಕೇ ಬೇಕು ಅಂತೇಳಿ ಪಟ್ಟು ಹಿಡಿದು ಕುಳಿತುಕೊಂತಾರೆ. ಅದಾದ ಬಳಿಕ ಸಿಎಂ ಒಂದು ಭರವಸೆಯನ್ನು ಕೊಡ್ತಾರೆ. ಮುಂದಿನ ಆರ್ಥಿಕ ವರ್ಷ ಅಂತ ಹೇಳಿದ್ರೆ ಈ ಒಂದು ಮಾರ್ಚ್ನಿಂದ 2026 ಮಾರ್ಚ್ ವರೆಗೆ ಏನು ಹಣಕಾಸು ವರ್ಷ ಏನಿದೆ, ಈ ವರ್ಷದಲ್ಲಿ ಅನುದಾನವನ್ನು ಕೊಡ್ತೇವೆ. ನಿಮಗೆ ರಸ್ತೆ ಅಭಿವೃದ್ಧಿಗೆ ಮೊದಲ ಆದ್ಯತೆಯಾಗಿ 8,000 ಕೋಟಿ ರೂಪಾಯಿನ ಕೊಡ್ತೇವೆ. 8,000 ಕೋಟಿ ಅಂತ ಹೇಳಿದ್ರೆ ಪ್ರತಿ ಕ್ಷೇತ್ರ ಕೂಡ 100-200 ಕೋಟಿ ರೂಪಾಯಿಗಳು ಬರಬಹುದು. ಹೀಗಾಗಿ ಇಷ್ಟು ಅನುದಾನವನ್ನು ಕೊಡ್ತೇವೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಶಾಸಕರು, ಆಡಳಿತ ಪಕ್ಷ ಶಾಸಕರು ಕೂಡ ಇಲ್ಲಿ ಅನುದಾನ ಸಿಗ್ತಾ ಇಲ್ಲ ಅಂತೇಳಿ ಒಂದಿಷ್ಟು ಅಳಲನ್ನ ತೋಡ್ಕೊಂಡಿದ್ದಾರೆ. ಇದಕ್ಕೆ ಸಿಎಂ ಭರವಸೆಯನ್ನು ಕೊಟ್ಟಿದ್ದು, ಸಿಎಂ ಈ ಭರವಸೆ ಈಡೇರಿಸ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.